ಹಾಯ್ ಫ್ರೆಂಡ್ಸ್, ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಪ್ರೋಟೀನ್ ರಿಚ್ ಆಗಿರುವಂತಹ ಹಾಗೆ ಫೈಬರಿಂದ ಕೂಡಿರುವಂತಹ ದೋಸೆ ಮಾಡ್ತಾ ಇದ್ದೀನಿ. ಇದು ನೋಡೋಕ್ಕೂ ಕಲರ್ಫುಲ್ ಆಗಿರುತ್ತೆ, ಆರೋಗ್ಯ ಕೂಡ ಒಳ್ಳೆಯದು, ತುಂಬ ರುಚಿಯಾಗಿ ಕೂಡ ಇರುತ್ತೆ. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ನೋಡೋಣ. ಫಸ್ಟ್ ನಾನಿಲ್ಲಿ 1 ಬಟ್ಲಷ್ಟು ಹೆಸರು ಬೇಳೆ ತಗೊಳ್ತಾ ಇದ್ದೀನಿ. ಈಗ ಇದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ. ಬರೀ ಇಷ್ಟರಲ್ಲೇ ದೋಸೆ ಮಾಡ್ಬೋದು, ಬಟ್ ನಾನು ಇದ್ರ ಜೊತೆಗೆ ಸ್ವಲ್ಪ ಚೆನ್ನಾಗಿ ಬೇಳೆ ಅಂತಾರಲ್ಲ, ಕೆಂಪು ಬೇಳೆ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಬೇಳೆನ ನೀರಲ್ಲಿ ತೊಳೆದ್ಬಿಟ್ಟು ನಂತರ ಇದನ್ನು ನೆನೆಸಿ ಇಟ್ಕೊಳ್ಬೇಕು. ನಾವು ಇದನ್ನು ದಿಢೀರಂತ ಕೂಡ ದೋಸೆ ಮಾಡ್ಬೋದು. ನಾವು ಬೆಳಗ್ಗೆ ಎದ್ದ ತಕ್ಷಣ ಹೆಸರು ಬೇಳೆ ಏನಾದ್ರು ನೆನೆಸ್ಬಿಟ್ರೆ ಬೇಗ ನೆಂದು ಬಿಡುತ್ತೆ, 1 ಅವರಿಗೆಲ್ಲ ಬೇಳೆ ನೆಂದು ಬಿಡುತ್ತೆ. ಈಗ ನಾನು ನೀರು ಹಾಕಿ ನೆನೆಯಕ್ಕೆ ಬಿಡ್ತಾ ಇದ್ದೀನಿ. ನಾವಿದನ್ನು 1 ಅಥವಾ 1.5 ಗಂಟೆ ಹಾಗೆ ನೆನೆಯೋಕ್ಕೆ ಬಿಡಬೇಕು. ಈಗ ನೆನೆಸಕ್ಕೆ ಬಿಟ್ಟು 1.5 ಗಂಟೆ ಆಗಿತ್ತು. ಈಗ ಈ ನೀರನ್ನೆಲ್ಲ ತೆಗಿತಾ ಇದ್ದೀನಿ. ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಸುಲಭವಾಗಿ ಮಾಡ್ಬೋದು, ತುಂಬ ರುಚಿಯಾಗಿ ಕೂಡ ಇರುತ್ತೆ, ಆರೋಗ್ಯಕ್ಕೆ ಕೂಡ ಅಷ್ಟೇ ಒಳ್ಳೆಯದು, ವೆಯ್ಟ್ ಲಾಸ್ ಮಾಡೋರಿಗೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇದಕ್ಕೆ ರುಚಿಗೆ 2 ಹಸಿಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಡೈಜೆಷನ್ಗೆ ಅಂತ ಶುಂಠಿ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ನೈಸಾಗಿ ರುಬ್ಕೊಳ್ಬೇಕು. ಈಗ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ದೋಸೆ ಹಿಟ್ಟು ರೆಡಿಯಾಗಿದೆ. ತರಕಾರಿಗಳನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೋಸು, ಕ್ಯಾಪ್ಸಿಕಮ್, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಸೊಪ್ಪು ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಮತ್ತು ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಒಂದ್ಸಲ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಅದಕ್ಕೆ ನಾನು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಎಲ್ಲ ತರಕಾರಿಗಳನ್ನು ಇದ್ರ ಜೊತೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತರಕಾರಿಗಳು ನಿಮಗೆ ಯಾವ್ದು ಸಿಗುತ್ತೆ ಅದು ನೋಡಿಕೊಂಡು ಕೂಡ ಹಾಕ್ಕೊಳ್ಬಹುದು. ಕೋಸು, ಈರುಳ್ಳಿ, ಕ್ಯಾರೆಟ್ ತುರಿ ಇಷ್ಟಿದ್ರೂ ಸಾಕು. ಈರುಳ್ಳಿ ಸೊಪ್ಪು ಹಾಕಲೇಬೇಕಂತಿಲ್ಲ, ಆಪ್ಷನಲ್ ಸಿಕ್ಕರೆ ಹಾಕಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಬೇಕಂದರೆ ನಿಮಗೆ ಸ್ವಲ್ಪ ಖಾರದ ಪುಡಿ ಕೂಡ ಹಾಕ್ಕೊಳ್ಬಹುದು ಟೇಸ್ಟಿಗೆ, ಅಥವಾ ದೋಸೆ ಮಾಡ್ತೀವಲ್ಲ ಆವಾಗ ಮೇಲೆ ಕೂಡ ಖಾರದ ಪುಡಿನ ಉದುರಿಸ್ಬೋದು. ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಿಷ್ಟನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ದೋಸೆ ಮೇಲ್ಗಡೆ ಹಾಕೋದಕ್ಕೆ ಇದು ರೆಡಿಯಾಗಿದೆ. ಈಗ ನೆಕ್ಸ್ಟು ದೋಸೆ ಹಾಕೋಣ. ಫಸ್ಟು ಹಂಚನ್ನು ಕಾಯಿಸ್ಕೊಳ್ಬೇಕು. ನೆಕ್ಸ್ಟು ಸ್ವಲ್ಪ ಎಣ್ಣೆ ಹಾಕಿ ಈ ಈರುಳ್ಳಿನ ಕಟ್ ಮಾಡಿಕೊಂಡು ಅದನ್ನು ಸವರ್ಕೊಳ್ತಾ ಇದ್ದೀನಿ, ಎಣ್ಣೆ ಎಲ್ಲ ನೀಟಾಗಿ ಹಂಚಿಗೆ. ನೆಕ್ಸ್ಟ್ ಈಗ ದೋಸೆ ಹಾಕ್ತಾಯಿದ್ದೀನಿ. ದೋಸೆ ಹಾಕುವಾಗ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ದೋಸೆನ ಹಾಕಬೇಕಾಗತ್ತೆ. ನೆಕ್ಸ್ಟು ಬೇಯಿಸುವಾಗ ಹೈ ಫ್ಲೇಮ್ ಇಟ್ಕೊಳ್ಬೇಕು. ಈಗ ನಾನು ಇದಕ್ಕೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಕರಗಿಸಿಟ್ಕೊಂಡಿರುವಂತಹ ತುಪ್ಪ, ಬೆಣ್ಣೆ ಯಾವುದಾದ್ರೂ ಹಾಕ್ಬೋದು, ಅಥವಾ ಎಣ್ಣೆನಾದರೂ ಹಾಕ್ಕೊಳ್ಬೋದು, ಕೊಬ್ಬರಿ ಎಣ್ಣೆನಾದರೂ ಹಾಕ್ಬೋದು. ನೆಕ್ಸ್ಟ್ ಈಗ ಏನು ತರಕಾರಿ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕೂಡ ಕಾಣಿಸ್ತಿದೆ ಅಂತ. ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ, ಪ್ರೋಟೀನ್ ರಿಚ್ಚು. ಡಯಟ್ ಮಾಡೋರಿಗಂತೂ ಇದು ಹೇಳಿ ಮಾಡಿಸಿದಂತಹ ದೋಸೆ ಅಂತಲೇ ಹೇಳ್ಬೋದು. ಈ ದೋಸೆ ಮೇಲೆ ಬೇಕಾದರೆ ಪನ್ನೀರ್ ಕೂಡ ತುರಿದು ಹಾಕ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಖಾರದ ಪುಡಿ ಮೇಲೆ ಹಾಕಿದ್ದೀನಿ. ಈಗ ದೋಸೆ ರೆಡಿಯಾಗಿದೆ. ಆರೋಗ್ಯಕರವಾದಂತಹ ಪ್ರೋಟೀನ್ ರಿಚ್ ದೋಸೆ ರೆಡಿಯಾಗಿದೆ. ನೀವು ಕೂಡ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.